BA 5ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ವಿಭಾಗದ DSC 9ರ ಪತ್ರಿಕೆಯಲ್ಲಿ ಬರುವಂತಹ ಅಧ್ಯಾಯ 4 ವಿಶ್ವ ಯುದ್ಧಗಳು ವರ್ಲ್ಡ್ ವಾರ್ಸ್. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಆ ಪ್ರಶ್ನೆಗಳನ್ನ ಇಟ್ಟುಕೊಂಡು ಈ ಅಧ್ಯಾಯದ ಅಂಶಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದಕ್ಕಾಗಿ ತಪ್ಪದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಶ್ವ ಯುದ್ಧಗಳಲ್ಲಿ ಬರುವ 10 ಅಂಕದ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಪ್ರಶ್ನೆ ನಂಬರ್ 1, ಮೊದಲನೇ ವಿಶ್ವ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಪರಿಶೀಲಿಸಿರಿ. ಈ ಒಂದು ಪ್ರಶ್ನೆಯನ್ನು 10 ಅಂಕಕ್ಕೆ ಪರೀಕ್ಷೆಯಲ್ಲಿ ಕೇಳಬಹುದು. ಹಾಗಾದರೆ ಆ ಒಂದು ಪ್ರಶ್ನೆಯ ಉತ್ತರವನ್ನು ನೋಡೋದಾದರೆ, ಅದಕ್ಕಿಂತ ಮುಂಚೆ ಮೊದಲ ವಿಶ್ವ ಯುದ್ಧ ವರ್ಲ್ಡ್ ವಾರ್ 1 ಇದ್ರ ಬಗ್ಗೆ ಹಿನ್ನೆಲೆಯನ್ನು ನೋಡೋದಾದರೆ, 18ನೇ ಶತಮಾನದಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಯುರೋಪಿಯನ್ ಕೆಲ ದೇಶಗಳು ಪ್ರಗತಿ ಹೊಂದಿದವು. ಇದರಿಂದಾಗಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ವಸಾಹತುಗಳನ್ನು ಸ್ಥಾಪಿಸಿ ಮತ್ತಷ್ಟು ಪ್ರಬಲಗೊಳ್ಳಲು ಯುರೋಪಿಯನ್ ದೇಶಗಳು ಸ್ಪರ್ಧೆಗಿಳಿದವು. ಈ ಬೆಳವಣಿಗೆಯಿಂದ ಪ್ರತಿಯೊಂದು ದೇಶದಲ್ಲಿ ರಾಷ್ಟ್ರೀಯತೆ ಬಲಗೊಂಡು ದೇಶಗಳ ನಡುವೆ ಪರಸ್ಪರ ಸ್ಪರ್ಧೆ ಅಧಿಕಗೊಂಡಿತು. ತಮ್ಮ ನಡುವಿನ ಆರ್ಥಿಕ, ಸೈನಿಕ, ತಾಂತ್ರಿಕ ಪೈಪೋಟಿಯಲ್ಲಿ ಮೇಲುಗೈ ಸಾಧಿಸಲು ರಾಷ್ಟ್ರಗಳು ಸದಾ ಹವಣಿಸತೊಡಗಿದವು. ಪರಿಣಾಮ 19ನೇ ಶತಮಾನದ ಅಂತ್ಯದ ಹೊತ್ತಿಗೆ ಜಗತ್ತಿನ ರಾಷ್ಟ್ರಗಳ ನಡುವೆ ಸಂಬಂಧಗಳು ಹಳಸಿದವು. ಮುಂದೆ 20ನೇ ಶತಮಾನದಲ್ಲಿ ಜಗತ್ತು ಮನುಕುಲಕ್ಕೆ ಮಾರಕವಾದ 2 ವಿಶ್ವ ಯುದ್ಧಗಳಿಗೆ ಕಾರಣವಾಯಿತು. ಪ್ರಸ್ತುತ 1914ರಿಂದ 1918ರವರೆಗೆ ಜರುಗಿದ ಮೊದಲ ವಿಶ್ವ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನ ಈ ಮುಂದೆ ನೋಡುತ್ತಾ ಹೋಗೋಣ ಬನ್ನಿ. ಮೊದಲನೇ ವಿಶ್ವ ಯುದ್ಧಕ್ಕೆ ಕಾರಣಗಳು. ಕಾಸಸ್ ಫಾರ್ ಫಸ್ಟ್ ವರ್ಲ್ಡ್ ವಾರ್. ಮೊದಲ ಮಹಾಯುದ್ಧ ಎಂದೇ ಜನಪ್ರಿಯವಾಗಿರುವ ಪ್ರಥಮ ವಿಶ್ವ ಯುದ್ಧವು ತನ್ನದೇ ಆದ ವೈವಿಧ್ಯಮಯ ಕಾರಣಗಳಿಂದ ಜರುಗಿತು. ಹಾಗಾದರೆ ಈ ಮುಂದೆ ರಾಜಕೀಯವಾಗಿ ಮಹಾಯುದ್ಧಕ್ಕೆ ಕಾರಣವಾದ ಅಂಶಗಳನ್ನು ಮಾತ್ರ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಕಾರಣ 1, ಆಕ್ರಮಣಕಾರಿ ರಾಷ್ಟ್ರೀಯತೆ. ದೇಶವೊಂದರ ಜನರು ತಮ್ಮ ಜನಾಂಗ, ಭಾಷೆ, ಸಂಸ್ಕೃತಿ ಕುರಿತಂತೆ ಹೊಂದಿರುವ ಅತಿಯಾದ ಪ್ರೇಮವನ್ನು ರಾಷ್ಟ್ರೀಯತೆ ಎನ್ನಲಾಗುತ್ತದೆ. ಈ ರಾಷ್ಟ್ರೀಯತೆಯ ಭಾವನೆಯು ಆಯಾ ದೇಶದ ಜನರಲ್ಲಿ ಸಂಕುಚಿತ ಮನೋಭಾವವನ್ನು, ಅಂದರೆ ಸ್ವದೇಶದ ಬಗೆಗೆ ಹೆಮ್ಮೆಯನ್ನು ಹಾಗೂ ಅನ್ಯ ದೇಶಗಳ ಬಗೆಗೆ ಕೀಳರಿಮೆಯನ್ನು ಮೂಡಿಸುತ್ತದೆ. 19ನೇ ಶತಮಾನದ ಕೊನೆಯ ಹೊತ್ತಿಗೆ ಯುರೋಪಿಯನ್ ಪ್ರಬಲ ದೇಶಗಳಲ್ಲಿ ರಾಷ್ಟ್ರೀಯತೆ ಉದಯಗೊಂಡು ಅವುಗಳ ನಡುವೆ ದ್ವೇಷಮಯ ವಾತಾವರಣ ಕಂಡು ಬರತೊಡಗಿತು. ಉದಾಹರಣೆ, ಫ್ರೆಂಚರು ಜರ್ಮನಿಯರನ್ನ, ಆಸ್ಟ್ರಿಯನ್ನರು ಟರ್ಕರನ್ನ, ಜರ್ಮನಿಯರು ಆಸ್ಟ್ರಿಯನ್ನರನ್ನ ದ್ವೇಷಿಸುತ್ತಿದ್ದರು. ರಾಷ್ಟ್ರೀಯತೆಯ ಪರಿಣಾಮ ಜರ್ಮನಿಯರ ದೊರೆ 2ನೇ ಕೈಸರ್ ವಿಲಿಯಂ ದೇವರು ಪ್ರಪಂಚವನ್ನು ನಾಗರಿಕರನ್ನಾಗಿಸಲು ಜರ್ಮನಿಯರನ್ನು ಕಳುಹಿಸಿದ್ದನು ಎಂದು ಪ್ರತಿಪಾದಿಸಿ ಜರ್ಮನಿಯರಲ್ಲಿ ತಮ್ಮ ಬಗೆಗೆ ಹೆಮ್ಮೆ ಹಾಗೂ ಅನ್ಯ ದೇಶೀಯರ ಬಗೆಗೆ ದ್ವೇಷವನ್ನು ಬಿತ್ತಿದನು. ಅಂತೆಯೇ ಇಂಗ್ಲಿಷರು ತಮ್ಮದು ಸೂರ್ಯ ಮುಳುಗದ ಸಾಮ್ರಾಜ್ಯವೆಂದು ಹೆಮ್ಮೆ ಪಡುತ್ತಾ ರಾಷ್ಟ್ರೀಯತೆಯಡಿ ಇತರ ದೇಶಗಳನ್ನು ಕೀಳರಿಮೆಯಿಂದ ಕಂಡರು. ಇದರೊಡನೆ ತಮ್ಮನ್ನು ಸೋಲಿಸಿದ ಜರ್ಮನಿಯರನ್ನು ಫ್ರೆಂಚರು ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ದ್ವೇಷಿಸಲಾರಂಭಿಸಿದರು. ಹೀಗೆ ಯುರೋಪಿಯನ್ ಪ್ರಬಲ ರಾಷ್ಟ್ರಗಳಲ್ಲಿ ಕಂಡುಬಂದ ಆಕ್ರಮಣಕಾರಿ ರಾಷ್ಟ್ರೀಯತೆಯು ಮೊದಲ ವಿಶ್ವಯುದ್ಧಕ್ಕೆ ಕಾರಣವಾಯಿತು. ಎರಡನೆಯ ಕಾರಣ ವಸಾಹತು ಪೈಪೋಟಿ. ಕೈಗಾರಿಕಾ ಕ್ರಾಂತಿಯ ಬಳಿಕ ಯುರೋಪಿಯನ್ ದೇಶಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ಮತ್ತು ತಮ್ಮ ಸಿದ್ಧ ವಸ್ತುಗಳಿಗೆ ಮಾರುಕಟ್ಟೆಯಾಗುವ ವಸಾಹತುಗಳ ಅಗತ್ಯ ಉಂಟಾಯಿತು. ಹೀಗಾಗಿ ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್, ಬ್ರಿಟನ್ ಮೊದಲಾದ ಯುರೋಪಿಯನ್ ದೇಶಗಳು ವಲಸೆ ನಾಡುಗಳನ್ನು, ಅಂದರೆ ವಸಾಹತುಗಳನ್ನು ಹೊಂದಲು ಪರಸ್ಪರ ಸ್ಪರ್ಧಿಸತೊಡಗಿದವು. ಈ ಯುದ್ಧ ಏಕೀಕರಣಗೊಂಡ ಜರ್ಮನಿ ವಸಾಹತುಗಳನ್ನು ಹೊಂದಲಾಗದೆ ಇತರ ದೇಶಗಳನ್ನು ಶಪಿಸತೊಡಗಿತು. ದಕ್ಷಿಣ ಅಮೆರಿಕಾದಲ್ಲಿ ಜರ್ಮನಿಯು ತನ್ನ ಉತ್ಪನ್ನಗಳನ್ನು ಅಗ್ಗದ ಬೆಲೆಗೆ ಮಾರಲು ಮುಂದಾದಾಗ ಬ್ರಿಟನ್ ಮತ್ತು ಜರ್ಮನಿಯ ನಡುವೆ ದ್ವೇಷ ಬೆಳೆಯಿತು. ಇದರೊಡನೆ ವಸಾಹತು ಸ್ಥಾಪನೆಯ ವಿಚಾರದಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ಪರಸ್ಪರ ದ್ವೇಷಿಸುವಂತಾಯಿತು. 19ನೇ ಶತಮಾನದ ಕೊನೆಯ ಹೊತ್ತಿಗೆ ಯುರೋಪಿಯನ್ ಪ್ರಬಲ ದೇಶಗಳ ನಡುವೆ ವಾಣಿಜ್ಯ ಹಿತಾಸಕ್ತಿಗಾಗಿ ವಸಾಹತುಗಳ ಸ್ಥಾಪನೆಯ ವಿಚಾರದಲ್ಲಿ ಪೈಪೋಟಿ ಉಂಟಾಗಿ ಶತ್ರುತ್ವ ಬೆಳೆಯಿತು.
ರಾಷ್ಟ್ರಗಳ ನಡುವಿನ ಈ ಶತ್ರುತ್ವ ಭಾವನೆಯು ಮೊದಲ ವಿಶ್ವಯುದ್ಧಕ್ಕೆ ಪ್ರಧಾನ ಭೂಮಿಕೆಯನ್ನು ಕಾಲಾನುಕ್ರಮದಲ್ಲಿ ಒದಗಿಸಿತು. ಮೂರನೆಯ ಕಾರಣ ಜರ್ಮನಿಯ ಮಹತ್ವಾಕಾಂಕ್ಷೆ. 1871ರ ವೇಳೆಗೆ ಬಿಸ್ಮಾರ್ಕನ ನೇತೃತ್ವದಲ್ಲಿ ಜರ್ಮನಿ ಏಕೀಕರಣಗೊಂಡಿತು. ಈ ಸಮಯದಲ್ಲಿ ಜರ್ಮನಿಯು ಹಲವು ದೇಶಗಳೊಡನೆ ಯುದ್ಧ ಕೈಗೊಂಡು ಜಯಶಾಲಿಯಾಯಿತು. ಸೋತ ದೇಶಗಳ ಪ್ರದೇಶವನ್ನು ಜರ್ಮನಿ ಆಕ್ರಮಿಸಲು ನಿರ್ಧರಿಸಿತು. ಉದಾಹರಣೆ, ಸೋತ ಫ್ರಾನ್ಸ್ನಿಂದ ಅಲ್ಸಿಸ್ ಹಾಗೂ ಲೊರೈನ್ ಆಕ್ರಮಿಸಿದರು. ಜರ್ಮನಿಯ ಮಹತ್ವಾಕಾಂಕ್ಷೆಯ ಇಂತಹ ಹಲವು ಅಕ್ರಮಗಳಿಗೆ ಕಾರಣವಾಗಿ ಪ್ರದೇಶಗಳನ್ನು ಕಳೆದುಕೊಂಡ ದೇಶಗಳು ಜರ್ಮನಿಯನ್ನು ದ್ವೇಷಿಸತೊಡಗಿದವು. ಇದರೊಡನೆ ಉತ್ತರ ಆಫ್ರಿಕಾದ ಮೊರಾಕ್ಕೊ ನಿಯಂತ್ರಣವನ್ನು ಕುರಿತಂತೆ 1905ರಿಂದ 1911ರ ನಡುವೆ ಫ್ರಾನ್ಸ್ ಮತ್ತು ಜರ್ಮನಿ ನಡುವೆ ವಿವಾದ ತಲೆದೂರಿತು. ತಾನು ಮೊದಲು ಪ್ರವೇಶಿಸಿದ ಮೊರಾಕ್ಕೊವು ತನಗೆ ಸೇರಿದ ನೆಲೆ ಎಂಬುದಾಗಿ ಫ್ರಾನ್ಸ್ ಪ್ರತಿಪಾದಿಸಿದರೆ, ಜರ್ಮನಿಯು ಮೊರಾಕ್ಕೊವು ಸ್ವಾತಂತ್ರ್ಯವನ್ನು ಗೌರವಿಸಿ ಯುರೋಪಿನ ಎಲ್ಲ ದೇಶಗಳಿಗೆ ಅದನ್ನು ಪ್ರವೇಶಿಸಲು ಅವಕಾಶವಿರಬೇಕೆಂದು ವಾದಿಸಿತು. ಉಭಯ ರಾಷ್ಟ್ರಗಳ ನಡುವೆ ಒಪ್ಪಂದವಾಗಿ ವಿವಾದ ಪರಿಹಾರವಾದ ಬೆನ್ನಲ್ಲೇ ಮೊರಾಕ್ಕೊದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆ ಎಂಬ ಕಾರಣಕ್ಕೆ ಫ್ರಾನ್ಸ್ ಮೊರಾಕ್ಕೊವನ್ನು ಪ್ರವೇಶಿಸಿತು. ಆಗ ಜರ್ಮನಿ ಮೊರಾಕ್ಕೊದ ಸ್ವಾತಂತ್ರ್ಯದ ಪರವಾಗಿ ಫ್ರಾನ್ಸ್ನೊಡನೆ ಘರ್ಷಣೆಗೆ ಮುಂದಾಯಿತು. ಈ ವೇಳೆಯಲ್ಲಿ ಫ್ರಾನ್ಸ್ನ ಸಹಾಯಕ್ಕೆ ಇಂಗ್ಲೆಂಡ್ ಧಾವಿಸಿತು. ಹೀಗೆ ಜರ್ಮನಿಯು ಮಹತ್ವಾಕಾಂಕ್ಷೆಯಿಂದ ಉಂಟಾದ ಹಲವು ವಿವಾದಗಳು ಯುರೋಪಿನ ಪ್ರಬಲ ರಾಷ್ಟ್ರಗಳಲ್ಲಿ ಶತ್ರುತ್ವವನ್ನು ಉಂಟು ಮಾಡುವ ಮೂಲಕ ಮೊದಲ ವಿಶ್ವಯುದ್ಧಕ್ಕೆ ಪರೋಕ್ಷ ಕಾರಣವಾಯಿತು. ನಾಲ್ಕನೆಯ ಕಾರಣ ಗಡಿ ವಿವಾದಗಳು. ಯುರೋಪಿನ ಹಲವು ದೇಶಗಳ ನಡುವೆ ಅಸ್ತಿತ್ವದಲ್ಲಿದ್ದ ಗಡಿಗಳ ಗೊಂದಲಗಳು ರಾಷ್ಟ್ರಗಳ ನಡುವೆ ಬಿಕ್ಕಟ್ಟನ್ನು ಮೂಡಿಸಿದವು. ಈ ಗಡಿಗಳ ಬಿಕ್ಕಟ್ಟು ರಾಷ್ಟ್ರೀಯತೆಯ ಬೆಂಬಲದೊಡನೆ ರಾಷ್ಟ್ರಗಳ ನಡುವೆ ಶತ್ರುತ್ವವನ್ನು ಘೋಷಿಸಿತು. ಪ್ರತಿಯೊಂದು ದೇಶ ತನ್ನ ಗಡಿಯನ್ನು ಕುರಿತಂತೆ ಭಿನ್ನಾಭಿಪ್ರಾಯ ತಾಳಿದ ದೇಶವನ್ನು ದ್ವೇಷಿಸಲಾರಂಭಿಸಿತು. ಫ್ರಾನ್ಸ್ ಮತ್ತು ಜರ್ಮನಿ, ಇಟಲಿ ಮತ್ತು ಆಸ್ಟ್ರಿಯಾ, ಗ್ರೀಸ್ ಮತ್ತು ಸರ್ಬಿಯಾ, ಬಲ್ಗೇರಿಯಾ ಮತ್ತು ರೋಮೇನಿಯಾಗಳ ನಡುವೆ ಗಡಿ ವಿವಾದಗಳು ಪರೋಕ್ಷವಾಗಿ ಮೊದಲ ವಿಶ್ವಯುದ್ಧಕ್ಕೆ ಮುಂದೆ ಕಾರಣವೆನಿಸಿದವು. ಐದನೆಯ ಕಾರಣ ಗುಪ್ತ ಮೈತ್ರಿಕೂಟಗಳು. ಅನೇಕ ದೇಶಗಳನ್ನೇ ಯುದ್ಧ ಮಾಡುವ ಬಿಸ್ಮಾರ್ಕ್ 1971ರಲ್ಲಿ ಜರ್ಮನಿಯನ್ನು ಏಕೀಕರಣಗೊಳಿಸಲು ಯಶಸ್ವಿಯಾದ. ಸೋತ ದೇಶಗಳು ಸುಮ್ಮನಿರುವುದಿಲ್ಲ ಎಂಬುದನ್ನು ಮನಗಂಡ ಜರ್ಮನಿ ಸೋತ ಪ್ರಬಲ ದೇಶವಾದ ಫ್ರಾನ್ಸನ್ನು ಏಕೀಕರಣಗೊಳಿಸಲು ಗುಪ್ತ ಒಪ್ಪಂದಗಳಿಗೆ ಮುಂದಾಯಿತು. ಫಲವಾಗಿ 1882ರ ವೇಳೆಗೆ ಆಸ್ಟ್ರಿಯಾ ಮತ್ತು ಇಟಲಿಯೊಡನೆ ಒಪ್ಪಂದ ಮಾಡಿಕೊಂಡು ಜರ್ಮನಿ ಟ್ರಿಪಲ್ ಅಲಯನ್ಸ್ ರಚಿಸಿಕೊಂಡಿತು. ಇನ್ನೊಂದೆಡೆ ಫ್ರಾನ್ಸ್ 1907ರ ಹೊತ್ತಿಗೆ ಇಂಗ್ಲೆಂಡ್ ಮತ್ತು ರಷ್ಯಾದೊಡನೆ ಗುಪ್ತ ಒಪ್ಪಂದ ಮಾಡಿಕೊಂಡು ಟ್ರಿಪಲ್ ಎಂಟೆಂಟಿ ಸ್ಥಾಪಿಸಿಕೊಂಡಿತು. ಹೀಗೆ ಪರಸ್ಪರ ವಿರೋಧಿ ದೇಶಗಳು ಗುಪ್ತ ಒಪ್ಪಂದದ ಮೂಲಕ ಜಗತ್ತಿನಲ್ಲಿ ಎರಡು ಬಣಗಳ ರಚನೆಗೆ ಕಾರಣವಾದವು. ಈ ಗುಪ್ತ ಒಪ್ಪಂದದ ಕೂಟಗಳ ನಡುವೆ ಮತ್ಸರ, ಪೈಪೋಟಿ, ಹಗೆತನ ಅಧಿಕಗೊಂಡಿದ್ದುದು ಮೊದಲ ವಿಶ್ವಯುದ್ಧಕ್ಕೆ ಕಾರಣವಾಯಿತು. ಆರನೆಯ ಕಾರಣ ಶಸ್ತ್ರಾಸ್ತ್ರ ಸ್ಪರ್ಧೆ. ಜಗತ್ತಿನ ಪ್ರಬಲ ದೇಶಗಳು ಮೈತ್ರಿಕೂಟಗಳ ರಚನೆಯೊಡನೆ ಪರಸ್ಪರ ಸಂಶಯ, ದ್ವೇಷ, ಅಸಹನೆ ಬೆಳೆಸಿಕೊಂಡವು. ಇದರೊಡನೆ ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಎಲ್ಲ ರಾಷ್ಟ್ರಗಳು ಶಸ್ತ್ರಾಸ್ತ್ರ ಸ್ಪರ್ಧೆಗೆ ಮುಂದಾದವು. ಎದುರಾಳಿ ರಾಷ್ಟ್ರ ಅಥವಾ ಕೂಟದ ಶಕ್ತಿಯ ಸಮತೋಲನಕ್ಕಾಗಿ ಅಪಾರ ಹಣವನ್ನು ಶಸ್ತ್ರಾಸ್ತ್ರಗಳ ಸಂಶೋಧನೆ ಮತ್ತು ಸಂಗ್ರಹಕ್ಕೆ ಉಪಯೋಗಿಸಲಾರಂಭಿಸಿದವು. ಸೈನಿಕ ಬಲವಿಲ್ಲದೆ ರಾಜಕೀಯ ವ್ಯವಹಾರವು ವಾದ್ಯವಿಲ್ಲದ ಸಂಗೀತದಂತೆ ಎಂಬ ವ್ಯಾಖ್ಯಾನಿಸಿದ ಜರ್ಮನಿ ತನ್ನ ವರಮಾನದ 85% ಹಣವನ್ನು ಇಂಗ್ಲೆಂಡಿನೊಡನೆ ಶಸ್ತ್ರಾಸ್ತ್ರ ಸ್ಪರ್ಧೆಗೆ ಮೀಸಲಿಟ್ಟಿತು. ಫ್ರಾನ್ಸ್ ಸೈನಿಕ ಸೇವೆಯನ್ನು ತನ್ನ ಪ್ರಜೆಗಳಿಗೆ ಕಡ್ಡಾಯಗೊಳಿಸಿದರೆ, ರಷ್ಯಾವು ವಾರ್ಷಿಕ ಸೇನಾ ವೆಚ್ಚವನ್ನು ದುಪ್ಪಟ್ಟುಗೊಳಿಸಿತು. ಯುರೋಪಿನ ಎಲ್ಲ ದೇಶಗಳು ಜಲಾಂತರ್ಗಾಮಿ ಹಡಗು, ಯುದ್ಧ ವಿಮಾನ, ಯಂತ್ರಚಾಲಿತ ಬಂದೂಕುಗಳನ್ನು ಹೊಂದಲು ಪ್ರಯತ್ನಿಸಿದವು. ಈ ಶಸ್ತ್ರಾಸ್ತ್ರ ಪೈಪೋಟಿಯು ಯುದ್ಧದ ಪ್ರಧಾನ ಕಾರಣವಾಗಿ ಗುರುತಿಸಿಕೊಂಡಿತು. ಏಳನೆಯ ಕಾರಣ ಅಂತಾರಾಷ್ಟ್ರೀಯ ಸಂಘಟನೆಯೊಂದರ ಕೊರತೆ. ಜಗತ್ತಿನ ಅಥವಾ ಯುರೋಪಿನ ದೇಶಗಳನ್ನು ನಿಯಂತ್ರಿಸುವ ಒಂದು ಪ್ರಬಲ ಅಂತಾರಾಷ್ಟ್ರೀಯ ಸಂಸ್ಥೆ 20ನೇ ಶತಮಾನದ ಆರಂಭದವರೆಗೆ ಅಸ್ತಿತ್ವದಲ್ಲಿರಲಿಲ್ಲ.
ಹೀಗಾಗಿ ದೇಶಗಳು ಆಕ್ರಮಣಕಾರತ್ವ ಬೆಳೆಸಿಕೊಂಡು ಪರಸ್ಪರ ಹಗೆತನ ಮೈಗೂಡಿಸಿಕೊಳ್ಳುವಂತಾಯಿತು. ಮೊದಲು ಮತ್ತು ಎರಡನೇ ಹೆಗ್ ಸಮ್ಮೇಳನಗಳು ರಾಷ್ಟ್ರಗಳನ್ನು ನಿಯಂತ್ರಿಸುವ ಸಂಸ್ಥೆಯೊಂದರ ರಚನೆಗೆ ಯಶಸ್ವಿಯಾಗಲಿಲ್ಲ. ನಿಯಂತ್ರಣ ಶಕ್ತಿಯೇ ಇಲ್ಲದ ಕಾರಣ ರಾಷ್ಟ್ರಗಳು ತಮ್ಮ ಇಚ್ಛಾ ಅನುಸಾರ ವರ್ತಿಸಲು ಮುಂದಾದುದು ವಿಶ್ವಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು ಎಂಬುದು ಕಾರಣವಾಗಿತ್ತು. 8ನೇ ಕಾರಣ ತತ್ಕ್ಷಣದ ಕಾರಣ. ಆಸ್ಟ್ರಿಯಾದ ಉತ್ತರಾಧಿಕಾರಿಯಾದಂತಹ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಬೋಸ್ನಿಯಾದ ಸರೆಜೆವೊ ನಗರಕ್ಕೆ ಭೇಟಿ ಕೊಟ್ಟಿದ್ದ. ಈ ವೇಳೆ ಸರ್ಬಿಯಾದ ರಾಷ್ಟ್ರೀಯವಾದಿ ಗ್ಯಾವ್ರಿಲೋ ಪ್ರಿನ್ಸಿಪ್ ಎಂಬಾತ ಫ್ರಾನ್ಸಿಸ್ ಫರ್ಡಿನಾಂಡ್ ಮತ್ತು ಆತನ ಪತ್ನಿಯನ್ನು ಜೂನ್ 28, 1914 ಕೊಲೆಗೈದನು. ಇದರಿಂದ ಕೆರಳಿದ ಆಸ್ಟ್ರಿಯಾವು ತನ್ನ ಉತ್ತರಾಧಿಕಾರಿಯನ್ನು ಕೊಲೆಗೈದ ವ್ಯಕ್ತಿಯನ್ನು ತನಗೆ ಒಪ್ಪಿಸಿ ಸೂಕ್ತ ವಿವರಣೆ ನೀಡಲು ಸರ್ಬಿಯಾಗೆ ಸೂಚಿಸಿತು. ಆದರೆ ಸರ್ಬಿಯಾವು ಆಸ್ಟ್ರಿಯಾದ ಸೂಚನೆಯನ್ನು ನಿರಾಕರಿಸಿ ರಷ್ಯಾದ ಬೆಂಬಲವನ್ನು ಗಳಿಸಲು ಪ್ರಯತ್ನಿಸಿತು. ತನ್ನ ಬೇಡಿಕೆಯನ್ನು ಕಡೆಗಣಿಸಿದ ಸರ್ಬಿಯಾದ ವಿರುದ್ಧ ಹೋರಾಡಲು ಜರ್ಮನಿಯ ಬೆಂಬಲವನ್ನು ಪಡೆದುಕೊಂಡ ಆಸ್ಟ್ರಿಯಾವು ಜುಲೈ 28, 1914 ಸರ್ಬಿಯಾದ ವಿರುದ್ಧ ಯುದ್ಧ ಘೋಷಿಸಿತು. ಈ ಮೂಲಕ ಮೊದಲ ವಿಶ್ವಯುದ್ಧಕ್ಕೆ ಜಗತ್ತು ಸಾಕ್ಷಿಯಾಯಿತು ಎಂಬುದು ಇಷ್ಟು ಮೊದಲನೆಯ ಮಹಾಯುದ್ಧಕ್ಕೆ ಕಾರಣವಾದ ಅಂಶಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಲಾಂಗ್ ಆದ ಕಾರಣ ಇದರ ಮುಂದಿನ ಕ್ಲಾಸ್ನಲ್ಲಿ ಈ ಮೊದಲನೇ ಮಹಾಯುದ್ಧದಿಂದ ಉಂಟಾದ ಪರಿಣಾಮಗಳ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.